ಅಂತ ಬೇಜಾರು ಪಟ್ಕೊಳ್ಳೋದ, ಈಗಾದರೂ ಸಿಕ್ಕಿದ್ರಂತ ಖುಷಿ ಪಡ್ಬೋದಾ, ಏನೂ ಅರ್ಥನೇ ಆಗ್ತಾಯಿಲ್ಲ. ಪಾಪ ಜಾನು ಎಷ್ಟೆಲ್ಲ ಕಷ್ಟ ಬಿದ್ದಿದ್ದಾಳೋ ಏನೋ ಅಂದ್ಬಿಟ್ಟು ಮಾತಾಡ್ತಾ ಇದ್ರೆ, ಹೌದಮ್ಮ, ಆದರೆ ವಿಶ್ವ ಹಿಡಿದು ಸರಿನೇ, ನಾವು ಅವಳು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವಳು ಆದಷ್ಟು ಬೇಗ ಹುಷಾರಾಗ್ತಾಳೆ. ಎಲ್ಲರಿಗಿಂತ ಪ್ರೀತಿ ದೊಡ್ಡದು, ಪ್ರೀತಿಯಿಂದ ಎಲ್ಲನೂ ಗೆಲ್ಬೋದು ಅಂದ್ಬಿಟ್ಟು ಭಾವನ ಅಂತಿದ್ರೆ, ಹೌದೌದು, ಆದರೆ ಅವಳು ಜಯಂತ್ ಬಗ್ಗೆ ಏನಾದರೂ ಹೇಳಿದ್ರೆ ಸಾಕು ಮುಖ ಡಲ್ ಮಾಡ್ಕೊಳ್ತಾಳೆ. ಏನು ಮಾಡೋದು, ಜಯಂತ್ ಬಗ್ಗೆ ಇವಳ ಅಭಿಪ್ರಾಯ ಏನಿದೆ ಅಂದ್ಬಿಟ್ಟು ಕೇಳ್ತಾ ಇದ್ರೆ, ಹೌದು ನಾನು ಕೂಡ ಗಮನಿಸಿದ್ದೀನಿ, ಏನು ಮಾಡೋದು, ಅಲ್ಲ ಜಯಂತ್ ಅವ್ರಿಗೆ ಕೂಡ ಜಾನು ಬದುಕಿದ್ದಾರೆ ಅಂತ ಗೊತ್ತಾದರೆ ತುಂಬಾ ಖುಷಿ ಪಡ್ತಾರೆ. ಅವ್ರನ್ನೂ ಕೂಡ ಕರೆಸಿ ಜಾನು ಜಯಂತ್ನ ಒಂದು ಮಾಡಬೇಕು ಅಂದ್ಬಿಟ್ಟು ಲಕ್ಷ್ಮಿ ಅಂತಿದ್ರೆ, ಹೌದು ಕಣೆ, ಜಯಂತ್ ಅಂತ ಅಳಿಯಂದ್ರ ಪಡೆಯೋಕ್ಕೆ ನಾವು ಪುಣ್ಯನೇ ಮಾಡಿದ್ವಿ, ಜಾನು ಗಂಡ ಪಡೆಯೋಕ್ಕಂತ ನಾವು ಪುಣ್ಯ ಮಾಡಿದ್ಲು. ಯಾಕೆಂದರೆ ಹೆಂಡತಿ ಸತ್ತ ಮೇಲೆ ಇನ್ನೊಂದು ಮದುವೆ ಆಗಿ ಗಂಡರು ತುದಿ ಕಾಲದಲ್ಲಿ ನಿಂತ್ಕೊಂಡಿರ್ತಾರೆ. ಆದರೆ ನಮ್ಮ ಜಯಂತ್ ಅವರು ಆಗಲ್ಲ, ಜಾನು ಬದುಕಿದ್ದಾಳೆ, ಅವರೇ ನನ್ನ ಹೆಂಡತಿ, ಸಾಯೋವರೆಗೂ ಅವ್ರ ನೆನಪಲ್ಲೇ ಬದುಕ್ತೀನಿ ಅಂದ್ಬಿಟ್ಟು ಇನ್ನೊಂದು ಮದುವೆ ಖಂಡಿತ ಬೇಡ ಅಂತ ನನಗೆ ಹೇಳಿದ್ರು. ನಿಜವಾಗ್ಲೂ ಇಂಥ ಹುಡುಗನ ನಾವು ಹುಡುಗಿರು ಕೂಡ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸ್ ಸರ್ ಅಂತಿದ್ರೆ, ಸರಿ ನಾವ್ಯಾಕೆ ಜಾನನ ಒಂದು ಮಾತು ಕೇಳಿಬಿಟ್ಟು ಜಯಂತ್ ಅವ್ರನ್ನ ಮನೆಗೆ ಕರೆಸಬಾರ್ದು ಅಂತಂದ್ಬಿಟ್ಟು ಲಕ್ಷ್ಮಿ ಅಂತಾರೆ. ಆಗ ಅಲ್ಲಿಗೆ ಜಾನು ಬರ್ತಾಳೆ, ಬಟ್ಟೆ ಎಲ್ಲ ಒಣಗಾಗ್ದಮ್ಮ, ನೀರು ತರಲ್ಲ ಅಂತ ಲಕ್ಷ್ಮಿ ಅಂತಿದ್ರೆ, ಬೇಡಮ್ಮ ಅಂದ್ಬಿಟ್ಟು ಜಾನು ಅಂತಾಳೆ. ಸರಿ ಅದು ಕಂದ, ಜಯಂತ್ ಅವ್ರನ್ನ ಕರೆಸ್ಬೇಕಂತ ಮಾಡಿದ್ದೀವಿ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಆಗ ಜಾನು ಯೋಚನೆ ಮಾಡ್ತಾ, ಸರಿ ಅಮ್ಮ ನಿಮ್ಮಿಷ್ಟ, ಕರೆಸಿ ಅಂದ್ಬಿಟ್ಟು ಒಪ್ಪಿಗೆ ಕೊಡ್ತಾಳೆ. ಸರಿ ಹಾಗಾದರೆ ಹರಿ ಅಳಿಯಂದ್ರಿಗೆ ಫೋನ್ ಮಾಡಿಬಿಡಿ ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇರ್ತಾಳೆ ಲಕ್ಷ್ಮಿ. ಇನ್ನು ಇತ್ತ ಕಡೆ ಜಾನು ಅಜ್ಜಿ ಹತ್ರ ಬರ್ತಾಳೆ. ಆಗ ಅಜ್ಜಿ ಮಲ್ಕೊಂಡಿರ್ತಾಳೆ. ಏನಾಯ್ತಮ್ಮ ಅಜ್ಜಿ ಅಂತ ಇಬ್ಸ್ತಾಳೆ ಅಜ್ಜಿನ. ಯಾಕೆ ಏನಾಯಿತು, ಏನಾದರೂ ಮಾತಾಡಬೇಕಾಗಿತ್ತು ಅಂತ ಅಜ್ಜಿ ಕೇಳ್ತಿದ್ರೆ, ಅದು ನನ್ನ ಜೀವನ ಯಾವ ಪರಿಸ್ಥಿತಿ ಬಂದಿದೆ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಜ್ಜಿ. ಒಂದು ಕಡೆ ಮುಂದೆ ಇಟ್ಟರೆ ಮುಳ್ಳು, ಹಿಂದೆ ಹೋದರೆ ಬೆಂಕಿ, ಮಧ್ಯದಲ್ಲಿ ಸುಡ್ತಾ ಇದ್ದೀನಿ ಅಂದ್ಬಿಟ್ಟು ಅಂತ ಇದ್ದರೆ, ಏನು ತಮಾಷೆ ಮಾಡ್ತಿದ್ಯಾ, ಏನಾಯಿತು ಅಂತಾರೆ. ಅದು ಮನೆಯವರೆಲ್ಲರೂ ಸೇರಿ ಜಯಂತ್ನ ಮನೆಗೆ ಕರೆಸ್ಬೇಕಂತ ಅಂದ್ಕೊಂಡಿದ್ದಾರೆ ಅಜ್ಜಿ ಅಂದ್ಬಿಟ್ಟು ಅಂತಾರೆ. ಏನು ಅವನ್ನ ಸುಮ್ಮನೆ ಬಿಡ್ಬೇಡ, ಅವ್ನ ಮುಖವಾಡ ಬಯಲು ಮಾಡಬೇಕು ಅಂತಂದ್ಬಿಟ್ಟು ಅಜ್ಜಿ ಅಂತಾರೆ. ಇಲ್ಲ, ನೀನು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ, ನನ್ನ ಜೀವನ ನಾನು ಹೇಗೂ ನೋಡ್ಕೊಳ್ತೀನಿ, ಅದನ್ನೆಲ್ಲ ಸುಧಾರಿಸ್ಕೊಳ್ತೀನಿ. ಆದರೆ ನಂದೊಂದು ಕಂಡೀಷನು, ನಿನ್ನೆ ಈ ಪರಿಸ್ಥಿತಿಯಲ್ಲಿ ಅಪ್ಪ ಮನೆಯವರು ಯಾರೂ ನೋಡೋಕ್ಕಾಗ್ತಾಯಿಲ್ಲ, ನೀನು ಹುಷಾರಾಗಿದೆ ಸತ್ಯ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಆದರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ಅಪ್ಪನ ಮುಂದೆ ಜಯಂತ್ ಮುಖವಾಡ ಬಯಲು ಮಾಡಬಾರ್ದು ನೀನು ಅಂದ್ಬಿಟ್ಟು ಜಾನು ಮಾತು ತಗೋತಾಳೆ. ಇಲ್ಲ ನಾನು ಅವ್ನ ಬಂಡವಾಳ ಬಯಲು ಮಾಡ್ತೀನಿ, ಅವನು ತುಂಬಾ ಕೆಟ್ಟವನು, ಅವ್ನು ಇಲ್ಲಿ ಬಂದರೆ ಮತ್ತೆ ನೀನು ಅವನ ಜೊತೆ ಕರ್ಕೊಂಡೋಗ್ಬಿಟ್ರೆ ಅಲ್ಲಿ ನರಕ ಆಗುತ್ತೆ, ಅವ್ನು ನಿನಗೆ ಏನು ಮಾಡ್ತಾನೋ ಏನು, ಅವನು ಏನು ಮಾಡೋಕ್ಕೋ ಏಸೋನಲ್ಲ, ನಾನು ಎಲ್ಲರಿಗೂ ಸತ್ಯ ಹೇಳ್ತೀನಿ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಆಗ ಬೇಡ ಅಜ್ಜಿ, ಯಾಕೆ ಈ ರೀತಿ ಮಾಡ್ತಾಯಿದ್ಯಾ, ನಾನು ಈಗ ಬಂದಿನಂತ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ, ಈಗ ಸಂಭ್ರಮದಲ್ಲಿ ಮತ್ತೆ ನಿನಗೆ ಹುಷಾರಾಗಿದ್ದು ನೀನು ಜಯಂತ್ ಅವರ ಮುಖವಾಡ ಬಯಲು ಮಾಡಿದ್ರೆ ಮತ್ತೆ ಅವರು ಬೇಜಾರಾಗ್ತಾರೆ. ಇದೆಲ್ಲ ಯಾಕೆ, ಒಳ್ಳೆಯ ಸಮಯ ಸಂದರ್ಭ ನೋಡಿಕೊಂಡು ನಾನೇ ಎಲ್ಲರಿಗೂ ಸತ್ಯ ಹೇಳ್ತೀನಿ, ಪ್ಲೀಸ್ ನೀನು ಯಾರಿಗೂ ಸತ್ಯ ಹೇಳೋಕ್ಕೆ ಹೋಗ್ಬೇಡ, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೊ, ಈಗ ನಿಂಗೆ ಹುಷಾರಾಗಿರೋ ಸತ್ಯ ಎಲ್ಲರಿಗೂ ಹೇಳ್ತೀನಿ ಅಂದ್ಬಿಟ್ಟು ಜಾನು ಹಠ ಮಾಡ್ತಾ ಇರ್ತಾಳೆ. ಸರಿ ಕಂದ ಆಯಿತು, ನಾನು ಅವ್ನ ಬಣ್ಣ ಬಯಲು ಮಾಡಲ್ಲ ಅಂತಂದ್ಬಿಟ್ಟು ಮಾತು ಕೊಡ್ತಾಳೆ ಅಜ್ಜಿ. ಇತ್ತ ಕಡೆ ನರಸಿಂಹರು ಕರಿತಾ ಇರ್ತಾರೆ, ವಿಶ್ವ ಅಂತ. ಮಾವ ಏನಾಯ್ತು ಮಾವ, ಏನಾದರೂ ಬೇಕಿತ್ತು ಅಂತಿದ್ರೆ, ಎಲ್ಲಿ ವಿಶ್ವ ಕಾಣಿಸ್ತಾ ಇಲ್ಲ ಅಂತಿದ್ರೆ, ಅವ್ರು ಬೆಳಗ್ಗೆನೇ ಏನೋ ಕೆಲಸ ಇತ್ತು ಅಂತ ಹೋದ ಅಂದ್ಬಿಟ್ಟು ಅಂತಾರೆ. ಅಲ್ಲ ಪಾಪ ಚಂದ್ರನ ಎಲ್ಲೋ ಬಿಟ್ಟು ಬಂದಿದ್ರ, ಅವಳಿಗೆ ಊಟ ತಿಂಡಿ ಅವಳು ಹೇಗಿದ್ದಾಳು ಏನಿಲ್ಲ ಅಂತ ಒಂದು ವಿಚಾರಿಸೋದೇ ಇಲ್ವಾ, ಫೋನ್ ಆದರೂ ಮಾಡಬೇಡ ಅಂತ ಇದ್ದೀರಾ, ಅದಕ್ಕೆ ಇವತ್ತು ನಾನೇ ಹೋಗ್ತೀನಿ ಅಂದ್ಬಿಟ್ಟು ಈ ನರಸಿಂಹ ಅಂತಿದ್ರೆ, ಅಯ್ಯೋ ಅಲ್ಲಿ ವಿಶ್ವ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ ಅಂತಂದ್ಬಿಟ್ಟು ಗೋವಿಂದ ತಾತ ಹೇಳ್ತಾರೆ. ಆಗ ವಿಶ್ವ ಬರ್ತಾನೆ, ನೋಡು ವಿಶ್ವನೇ ಬಂದ ಅಂತಾರೆ. ಎಲ್ಲೋ ಚಂದನ ಪಾಪ ಅವಳಿಗೆ ಏನಾದರೂ ವ್ಯವಸ್ಥೆ ಆಗಿದೆಯೋ ಇಲ್ಲೋ, ನಾನಾದರೂ ಹೋಗಿ ಬರ್ತೀನಿ ಅಂತಾರೆ. ಟೆನ್ಷನ್ ತೊಗೊಳಪ್ಪ, ನಾನು ನನ್ನ ಫ್ರೆಂಡ್ ಅವ್ರ ಅಮ್ಮನ ಮತ್ತು ಅವ್ರನ್ನ ಬಿಟ್ಟಿದ್ದೀನಿ, ಏನೇ ಬೇಕಿದ್ರು ಚಂದನ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಇನ್ನೂ ಸ್ವಲ್ಪ ದಿನ ತಾನೇ ವ್ರತ ಮುಗಿದ್ಬಿಡ್ತೆ ಅಂದ್ಬಿಟ್ಟು ಅಂತ ಇದ್ದರೆ, ಏನಾಗಲಿ ನೆಕ್ಸ್ಟ್ ಟೈಮ್ ಮಾತ್ರ ಅವಳ ಮನೆಯಿಂದ ಆಚೆ ಕಳಿಸೋದೇ ಇಲ್ಲ. ಪಾಪ ಲಲಿತಾ ಹೋದ್ಮೇಲೆ ನಮಗಿದ್ದು ಬರೀ ಚಂದನ ಮಾತ್ರ, ಅವಳಿಗೆ ಮನೇಲಿದ್ದರೆ ಏನೋ ಒಂಥರ ಒಳ್ಳೆ ಫೀಲಿಂಗು, ಮನೆಯವರೆಲ್ಲ ಗಳಗಲ ಅಂತ ತಿರ್ಕೊತಿರ್ತಾಳೆ, ಎಲ್ಲರೂ ಮಾತಾಡ್ಸ್ಕೊತಿರ್ತಾಳೆ ನಮ್ಮ ಲಲಿತಾ ಥರ. ಅದಕ್ಕೆ ನಾನಂತೂ ಇನ್ನೊಂದ್ಸರ್ತಿ ಮನೆ ಬಂದಮೇಲೆ ಅವಳ ಎಲ್ಗೂ ಕಳಿಸಲ್ಲ ಅಂದ್ಬಿಟ್ಟು ಈ ಒಂದು ನರಸಿಂಹವ್ರಂದು ಹೋಗ್ತಾರೆ. ನೋಡು ಪಾಪ ಜಾನುನ ಎಷ್ಟೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮಪ್ಪ, ಈ ಟೈಮಲ್ಲಿ ಲಕ್ಷ್ಮಿ ಮಗಳು ಜಾನು ಅಂತ ಗೊತ್ತಾದರೆ ಪ್ರೀತಿ ಬಿಟ್ಟು ದ್ವೇಷ ಸಾಧಿಸ್ತಾನೆ, ಈಗ ಸತ್ಯ ಹೇಳೋದು ಬೇಡ ಕಣ ಅಂದ್ಬಿಟ್ಟು ತಾತ ಅಂತಾರೆ. ಹೌದು, ಅದಕ್ಕೆ ಒಳ್ಳೆ ಸಂದರ್ಭ ಬೇಕು, ಆ ಸಂದರ್ಭ ಏನು ಅಂತ ನಮಗೆ ಗೊತ್ತಾಗಬೇಕು, ಅವತ್ತು ಎಲ್ಲ ಸತ್ಯನ ಹೇಳ್ಬೇಕು ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾನೆ ವಿಶ್ವ. ಇನ್ನು ಅಪ್ಪ ಅಮ್ಮ ಬೇಗ ಬನ್ನಿ ಅಂದ್ಬಿಟ್ಟು ಕೂಗ್ತಾ ಇರ್ತಾಳೆ ಜಾನು. ಯಾಕೆ ಏನಾಯಿತು ಅಂದ್ಬಿಟ್ಟು ಎಲ್ಲರೂ ಬರ್ತಿದ್ರೆ, ಅಜ್ಜಿ ಮಾತಾಡ್ತಿದ್ದಾರೆ ಹುಷಾರಾದ್ರು ಅಂದ್ಬಿಟ್ಟು ಅಂತಾರೆ. ನಿಜನಾ ಅಮ್ಮ, ಅಯ್ಯೋ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ತುಂಬಾ ಬೇಜಾರಾಗಿತ್ತು, ನೀವು ಮಾತಾಡ್ತಾ ಇರಬೇಕು, ನಿಮಗೆ ನೋಡ್ತಾ ಇದ್ದರೆ ನಮ್ಗೆ ಖುಷಿ ಆಗ್ತಾಯಿದೆ, ಮೊದಲು ಹೋಗಿ ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಶ್ರೀನಿವಾಸರು ಹೋಗ್ತಾರೆ. ಅತ್ತೆ ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು, ಅಪ್ಪ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮಗೆ ಅಂದ್ಬಿಟ್ಟು ಅಂತ ಇದ್ದರೆ, ಈಗಲೇ ಹೋಗಿ ವೀಣಾಕ್ಕೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಈ ಒಂದು ಬಂದುಬಿಟ್ಟು ಚೆಲ್ವಿ ಕಾಲ್ ಮಾಡ್ತಾ ಇರ್ತಾಳೆ. ಆಗ ಅರೆ ಏನಾಯಿತು ಚೆಲ್ವಿ ಅಂತಾರೆ. ನಿಮಗೆ ಖುಷಿ ವಿಚಾರ ಹೇಳ್ಬೇಕಾಯ್ತು ಅಕ್ಕ ಅಂದ್ಬಿಟ್ಟು ಅಂತಿದ್ರೆ, ಖುಷಿ ವಿಚಾರನ ಏನದು ಅಂತ ಕೇಳ್ತಾರೆ ವೀಣಾ. ಅದು ಅಜ್ಜಿಗೆ ಹುಷಾರಾಗ್ಬಿಟ್ರು ಅಂತಿದ್ರೆ, ಏನು ನಿಜನಾ ಅಜ್ಜಿಗೆ ಹುಷಾರಾದ್ರು ಅಂತಿದ್ರೆ, ಹೌದು ಜಾನು ಬಂದಿಲ್ಲವ, ಸೊ ಅವ್ರ ಮಾತು ಕೇಳಿ ಆದಷ್ಟು ಬೇಗ ಹುಷಾರಾಗಿರಬೇಕು,
ಒಳ್ಳೆಯದೇ ಆಯಿತು ಅಂತೂ ಇಂಥ ಅವ್ರು ಹುಷಾರಾಗಿದ್ದು ಅಂತಿದ್ರೆ ಹೌದು ಈ ವಿಚಾರನ ಎಲ್ಲರಿಗೂ ಹೇಳ್ಬೇಕು ಮೊದಲು ನಾನು ಅವ್ರಿಗೆ ಹೇಳ್ತೀನಿ ಸರಿ ಹಾಗಾದರೆ ಅಂತಂತಿದ್ರೆ ಆಯಿತು ಅಕ್ಕ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ರೀ ಬೇಗ ಬನ್ನಿ ನೀವು ಅಂತಿದ್ರೆ ಏನೇ ಆಯಿತು ಅಂತಿದ್ರೆ ಅದು ಅಜ್ಜಿ ಹುಷಾರಾಗ್ಬಿಟ್ರಂತೆ ರೀ ಅಂತಿದ್ರೆ ಏನು ಹೌದಾ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗ್ತಾನೆ ಸಂತು. ಯಾಕ್ರಿ ನಿಮ್ಗೆ ಖುಷಿನೇ ಇಲ್ವಾ ನಿಮ್ಮ ಅಜ್ಜಿ ಹುಷಾರಾಗಿರೋ ಅಂತಂದ್ರು ಈ ರೀತಿ ಸಪ್ಪೆ ಮುಖ ಮಾಡ್ಕೊಂಡಿದ್ದೀರಾ ಅಂತಾರೆ. ಅಯ್ಯೋ ಹಾಗೇನಿಲ್ಲ ಕಣೆ ನೀನೇ ಹೇಳ್ತಿದ್ದಾನೆ ಅವರು ಹುಷಾರಾಗಿದ್ದಾರೆ ಮಾತಾಡ್ತಿದ್ದಾರೆ ಆದರೆ ಎದ್ದಳೋಕ್ಕೂ ಬರೋಕ್ಕೂ ಕಷ್ಟ ಅಂತ ಅಂತಿದ್ರೆ ಮೊದಲು ನೋಡ್ಕೊಂಬರೋಣ ಬನ್ನಿರಿ ಅಂದ್ಬಿಟ್ಟು ವೀಣಾ ಅಂತಾಳೆ. ಅಯ್ಯೋ ನಾಳೆ ಮನೆಗೆ ಕರೆಸ್ತಿದ್ದೆ ತಾನೆ ನಾಳೆ ನೋಡ್ಕೊಂಡ್ರಾಯ್ತು ಬಿಡೆ ಅಂತಿದ್ರೆ ಅಯ್ಯೋ ಹೌದಲ್ವಾ ಜಾನು ಮತ್ತು ಜಯಂತ್ನ ಒಂದು ಮಾಡಿಬಿಟ್ರೆ ಅದೊಂದು ಕೆಲಸ ಬಗೆಹರಿದೋಗುತ್ತೆ. ಏನಾಗಲಿ ನಮ್ಮ ಜಾನು ಜೀವನ ಚೆನ್ನಾಗಿರಬೇಕು ರೀ. ನಾಳೆ ಯಾಕೆ ನೀವು ಜಯಂತ್ ಅವ್ರ ಮನೆಗೆ ಕರ್ಕೊಂಬರಬಾರ್ದು ಅಂತಿದ್ರೆ ಏನು ನಾನು ಹೋಗೋದು ಅಂತಿದ್ರೆ ಹೌದು ರೀ ನೀವೇ ಹೋಗಬೇಕು ಹೋಗಿ ನೀವೇ ಹೋಗಿ ಜಯಂತ್ ಅವ್ರ ಮನೆಗೆ ಕರ್ಕೊಂಬನ್ನಿ. ನನಗಂತೂ ಜಾನನ ಈ ಮದುವೆ ಮಾಡಿಬಿಟ್ಟು ಗಂಡನ ಮನೆಗೆ ಕಳಿಸೋ ಥರ ಫೀಲ್ ಆಗ್ತಾಯಿದೆ. ಅವರಿಬ್ಬರು ಒಂದಾಗ್ಬಿಟ್ರೆ ಚೆನ್ನಾಗಿರುತ್ತೆ ರೀ ಅಂದ್ಬಿಟ್ಟು ಇಲ್ಲಿ ಅಂತ ಇದ್ದರೆ ಜಯಂತ್ ಅವರು ತುಂಬ ಒಳ್ಳೆಯವರು ನಿಜವಾಗ್ಲೂ ಅಂತ ಗಂಡನ ಪಡೆಯೋಕ್ಕೆ ನಮ್ಮ ಜಾನು ಪುಣ್ಯ ಮಾಡಿದ್ಲು ಅಂದ್ಬಿಟ್ಟು ವೀಣಾ ಅಂತಿದ್ರೆ ಅಯ್ಯೋ ಅವ್ನು ಎಂಥವ್ರಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅತ್ತೆನ ಸಾಯಿಸಿದ ವಿಚಾರ ಏನಾದರೂ ಹೇಳ್ಬಿಟ್ರೆ ಅವ್ನು ಎಂಥ ನರ ರಾಕ್ಷಸ ಅಂತ ಎಲ್ಲರೂ ಅವನ ಮೇಲೆ ಗೂಬೆ ಕೂರಿಸ್ತಾರೆ. ಬೇಡ ಈಗ ಅಂದ್ಬಿಟ್ಟು ಸಂತು ಯೋಚನೆ ಮಾಡ್ತಾಯಿದ್ರೆ ರೀ ಏನಾಯ್ತು ರೀ ಅಂತಂದ್ಬಿಟ್ಟು ವೀಣಾ ಕೇಳ್ತಾಳೆ. ಅಲ್ಲ ಕಣೆ ಅವ್ರನ್ನ ಕರ್ಕೊಂಬರೋದು ಬೆಳಗ್ಗೆ ಇಷ್ಟೊತ್ತಿನಲ್ಲಿ ಹೋಗೋಕ್ಕಾಗುತ್ತಾ ಹೋಗಿ ಮಲ್ಕೊ ನೀನು ಅಂದ್ಬಿಟ್ಟು ಬೈತಾನೆ. ಸರಿ ರೀ ಆಯಿತು ಅಂದ್ಬಿಟ್ಟು ಅಲ್ಲಿಂದ ವೀಣಾ ಹೋಗ್ತಾರೆ. ಡಾಕ್ಟ್ರ್ ಬಂದ್ಬಿಟ್ಟು ಅಜ್ಜನೆಲ್ಲ ಚೆಕ್ ಮಾಡ್ತಾರೆ. ಅಜ್ಜಿ ಚೆಕ್ ಎಲ್ಲ ಮಾಡಿಬಿಟ್ಟು ತುಂಬ ಒಳ್ಳೆಯದಾಯಿತು ಈ ವಯಸ್ಸಿನವರಿಗೆ ಬಿ ಪಿ ಶುಗರು ಏನೂ ಇಲ್ಲ ಇನ್ನೂ 15 ದಿನ ಬಿಟ್ಟು ಮತ್ತೆ ಬರ್ತೀನಿ ಹಾಗೆ ಟ್ಯಾಬ್ಲೆಟ್ ಎಲ್ಲ ಚೇಂಜ್ ಮಾಡೋಕ್ಕೆ ಬರುತ್ತೆ ಇವರು ತುಂಬಾ ಹುಷಾರಾಗಿದ್ದಾರೆ ಯು ಡೋಂಟ್ ವರಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಡಾಕ್ಟರ್ ಹೋದ್ಮೇಲೆ ಅಮ್ಮ ನಿಮ್ಗೆ ಈ ರೀತಿ ನೋಡಿ ಖುಷಿ ಆಗ್ತಿದೆ ಅಂತಾರೆ. ಸರಿ ಎಲ್ಲರೂ ಹೇಗಿದ್ರಾ ಜಾನು ಭಾವನಾ ಸಂತು ಎಲ್ಲಿ ಅಂತಿದ್ರೆ ಸಂತು ಹೊಸ ಮನೆ ಕಳಿಸಿದ್ದಾರೆ ವೀಣಾ ಚಿರು ಸಂತು ಎಲ್ಲರೂ ಅಲ್ಲಿದ್ದಾರೆ ಅಂತಾರೆ. ಮತ್ತು ಹರಿ ಸಿಂಚನ ಅಂತಿದ್ರೆ ಸಿಂಚನಗೆ ಈಗ ಪ್ರೆಗ್ನೆಂಟು 9 ತಿಂಗಳು ಶ್ರೀಮಂತ ಎಲ್ಲ ಮಾಡಬೇಕು ಹರಿ ಕೂಡ ಅವ್ರ ಜೊತೆನೇ ಇದೆ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ ಸರಿ ಎಲ್ಲರೂ ಚೆನ್ನಾಗಿದ್ದಾರಲ್ವ ಅಷ್ಟೇ ಸಾಕು ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಖುಷಿ ಪಡ್ತಿದ್ರೆ ಅಜ್ಜಿ ಹುಷಾರಾಗಿದ್ದು ನೋಡಿ ಮನೆಯವರೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ ವೀಣಾ ಮನೆಗೆ ಜಾನು ಭಾವನಾ ಮತ್ತು ಈ ವೆಂಕಿ ಚೆಲ್ವಿ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾ ಇರ್ತಾರೆ. ಮನೆ ಚೆನ್ನಾಗಿದೆ ಅಣ್ಣ ಮನೆ ಚೆನ್ನಾಗಿ ಕಳಿಸಿದೆ ಅಂದ್ಬಿಟ್ಟು ಜಾನು ಅಂತ ಇರ್ತಾಳೆ. ಇನ್ನು ಇತ್ತ ಕಡೆ ಜಾನು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಜಯಂತ್ ಮನೆಗೆ ಬರ್ತಾಯಿದ್ದಾನೆ ಸದ್ಯ ಕೇಳ್ಬಿಟ್ಟು. ಆಗ ಭಾವನೆ ಬಂದ್ಬಿಟ್ಟು ಯಾಕೆ ಏನಾಯಿತು ಜಯಂತ್ ಅವ್ರ ಮಾತಂದರೆ ಸಾಕು ತುಂಬ ಬೇಜಾರಾಗ್ತೀಯ ಅಂತಿದ್ರೆ ಹಾಗೇನಿಲ್ಲ ಕಣೆ ಮನೆ ಚೆನ್ನಾಗಿದೆ ಮನೆ ಬಗ್ಗೆ ನೋಡ್ತಾ ಇದ್ದೆ ಅಷ್ಟೇ ಅಂತಿದ್ರೆ ಸುಳ್ಳು ಹೇಳ್ಬೇಡ ನೀನು ಏನಾದರೂ ಮುಚ್ಚಿಡ್ತಿದ್ಯಾ ಜಯಂತ್ ಅವ್ರ ಇನ್ನು ಮಧ್ಯೆ ಏನಾದರೂ ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಭಾವನೆ ಕೇಳ್ತಿದ್ರೆ ಅಯ್ಯಯ್ಯೋ ಹಾಗೇನು ಇಲ್ಲ ಅಕ್ಕ ಅಂದ್ಬಿಟ್ಟು ಇಲ್ಲಿ ಜಾನು ಅಂತ ಇರ್ತಾಳೆ. ಇನ್ನು ಇತ್ತ ಮನೆಯವರೆಲ್ಲರೂ ಕಾಯ್ತಾ ಇರ್ತಾರೆ. ಇತ್ತ ಕಡೆ ಜಯಂತ್ ಎಂಟ್ರಿ ಆಗುತ್ತೆ. ಸಂತು ಮತ್ತು ಹರಿ ಇಬ್ಬರು ಕೂಡ ಜಯಂತ್ನ ಕರ್ಕೊಂಬರ್ತಾರೆ. ಜಯಂತ್ ಮನೆ ಒಳಗಡೆ ಕಾಲಿಡಬೇಕು ಅನ್ನೋಷ್ಟರಲ್ಲಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಆರತಿ ಮಾಡಿ ವೀಣಾ ಮತ್ತು ಚೆಲ್ವಿ ಇಬ್ಬರು ಕೂಡ ಈ ಒಂದು ಜಯಂತ್ನ ಮನೆ ಒಳಗಡೆ ಕರ್ಕೊಳ್ತಾರೆ. ಜಾನುನ ನೋಡಿಬಿಟ್ಟು ಜಯಂತ್ಗೆ ತುಂಬಾ ಖುಷಿ ಆಗುತ್ತೆ. ಚಿರುಮರಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆಗ ಅಷ್ಟೊಂದು ಖುಷಿ ಆಗ್ತಾಯಿಲ್ಲ ಜಾನಿಗೆ. ಬಟ್ ವಿಶ್ವ ಕೂಡ ಎಂಟ್ರಿ ಕೊಟ್ಟಿರ್ತಾನೆ. ಮನೆಯವರೆಲ್ಲರೂ ಬಂದು ಕೂತ್ಕೊಳ್ತಾರೆ. ಜಯಂತ್ ಮತ್ತು ಜಾನನ ಒಂದೇ ತಲೆ ಕೂರಿಸ್ತಾರೆ. ಅಳಿಯಂದ್ರೆ ನೀವು ಹೇಳಿದ ಮಾತು ಸತ್ಯ ಆಯಿತು ಜಾನು ಸತ್ತಿಲ್ಲ ಬದುಕಿದ್ದಾಳೆ ನಿಮ್ಮ ನಂಬಿಕೆ ಇವತ್ತು ನಂಬಿಕೆ ಆಗಿ ಉಳಿದಿದೆ ನೋಡಿ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ. ಹೌದು ನಾನು ಹೇಳ್ತಿದ್ದೆ ತಾನೆ ನನ್ನ ಜಾನುಮರಿ ಚಿನುಮರಿ ಇವತ್ತು ಕೂಡ ಬದುಕೇ ಇದ್ದಾಳೆ ಅವ್ರು ನನ್ನ ಕಣ್ಣಿಗೆ ಇನ್ನೂ ಬದುಕೇ ಇದ್ರು ಅಂತ ಅಲ್ಲಿ ನೀವು ಯಾರೂ ನಂಬಲೇ ಇಲ್ಲ ಅಂತೂ ಇತ್ತು ನಿಮ್ಮೆಲ್ಲರಿಗೂ ಕೂಡ ನಾವು ನಂಬಿಕೆ ಸತ್ಯ ಅಂತ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಜಯಂತ್ ಅಂತಿದ್ರೆ ಆಗ ಹೌದು ಜಾನು ಇನ್ನು ಮುಂದೆ ನಿಮ್ಮ ಜೊತೆನೇ ಇರ್ತಾಳೆ ನೀವು ಖುಷಿಯಾಗಿರ್ಬೋದು ಅಂದ್ಬಿಟ್ಟು ಶ್ರೀನಿವಾಸ ಅಂತಾರೆ. ಇಲ್ಲ ಇವನು ಕೆಟ್ಟವನು ಇವನು ನಂಬಕ್ಕೆ ಹೋಗ್ಬಿಡಿ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಆಗ ಏನು ಹೇಳ್ತಿದ್ದೀಯ ಅಜ್ಜಿ ಅಂದ್ಬಿಟ್ಟು ಶ್ರೀನಿವಾಸ್ ಅಂತಿದ್ರೆ ಹೌದು ಇವನು ನರ ರಾಕ್ಷಸ ಇವನು ದ್ರೋಹಿ ಎಲ್ಲರಿಗೂ ಕೂಡ ನರ್ಕ ತೋರಿಸ್ತಾನೆ ನಮಗೆ ಜಾನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ನನಗೆ ಈ ಪರಿಸ್ಥಿತಿಗೆ ಇವನೇ ಕಾರಣ ಇವನು ಕೆಟ್ಟವನು ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಆಗ ಏನು ಹೇಳ್ತಿದ್ರೆ ಇವರು ಅಂತಂದ್ಬಿಟ್ಟು ಅಂತ ಇದ್ದರೆ ಜಯಂತ್ಗೆ ಶಾಕ್ ಆಗ್ತಾ ಇರುತ್ತೆ. ಇನ್ನು ಇತ್ತ ವಿಶ್ವ ಹೌದು ಜಾನಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಇವರು ಆ ಒಂದು ತೊಂದರೆ ತಡ್ಕೊಳ್ಳೋಕ್ಕಾರ್ದೇ ಜಾನು ತಾನಾಗೆ ಸಹಾಯ ಕೊಟ್ಟಿದ್ದು ಅಂತಂದ್ಬಿಟ್ಟು ವಿಶ್ವ ಅಂತಿದ್ರೆ ಏನು ನಿಜನಾ ಅಂತಂದ್ಬಿಟ್ಟು ಮನೆಯವರೆಲ್ಲರಿಗೂ ಈ ಸತ್ತ ಗೊತ್ತಾಗಿ ಬೇಜಾರಾಗುತ್ತೆ. ಆಗ ಹೌದು ಅಮ್ಮ ಅಂದ್ಬಿಟ್ಟು ಜಾನು ಕೂಡ ಅಂತಿದ್ರೆ ಇನ್ನೇನು ನೋಡೋದು ಇವ್ರನ್ನ ಅಂತಂದ್ಬಿಟ್ಟು ಲಕ್ಷ್ಮಿ ಅಂತಾಳೆ. ಇನ್ನು ಸಿದ್ದು ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತಾರೆ ಇವರಿಗೆ ಮೊದಲು ತಕ್ಕ ಪಾಠ ಕಲಿಸ್ಬೇಕಂದ್ಬಿಟ್ಟು ಸಿದ್ದು ಸಂತು ಎಲ್ಲರೂ ಸೇರಿಬಿಟ್ಟು ಜಯಂತ್ನ ಮನೆಯಿಂದ ಆಚೆ ಹಾಕ್ತಾರೆ. ಜಯಂತ್ನು ಕೂಡ ಬಟ ಬಯಲಾಗುತ್ತೆ. ಆಗ ಮನೆಯವರೆಲ್ಲರೂ ಬೇಜಾರಾಗ್ತಾರೆ. ಜಾನು ಹತ್ರ ಹೋಗಿ ತಪ್ಕೊಂಡು ಅಯ್ಯೋ ಕಂದ ಜಯಂತ್ ಎಂಥ ಒಳ್ಳೆಯರು ಅಂದ್ಕೊಂಡು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ ಆದರೆ ನಿನಗೆ ಮನುಷ್ಯರ ಥರ ನೋಡಿದ್ರೆ ರಾಕ್ಷಸ ಥರ ನಿನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬಿಟ್ಟೆ ಪಾಪ ನಮ್ಮ ಕಷ್ಟನ ನಿನ್ನ ಹತ್ರ ಹೇಳ್ಕೊಬಾರ್ದು ನಿನ್ನ ಹತ್ರ ನನ್ನ ಹೇಳ್ಕೊಬಾರ್ದು ಅಂದ್ಬಿಟ್ಟು ನೀನು ಇಷ್ಟೆಲ್ಲ ದೊಡ್ಡ ಮನಸ್ಸು ಮಾಡಿಕೊಂಡು ಹಾಗೆ ಜೀವನ ನಡೆಸ್ಕೊಂಡು ಹೋಗಿದೀಯಾ ನೀನು ತಪ್ಪು ಮಾಡಿಬಿಟ್ಟಿವಿ ಇವನ ಬಗ್ಗೆ ತಿಳ್ಕೊಳ್ಳಾರ್ದೆ ಇವನು ಎಲ್ಲರನ್ನೂ ನಮಗೆ ಸರಿಯಾಗಿ ಯಾಮಾರಿಸಿದ್ದಾನೆ ಈಗಾದರೂ ಗೊತ್ತಾಯ್ತಲ್ಲ ಇವನು ಮುಖವಾಡ ಎಂಥದ್ದು ಅಂತಂದ್ಬಿಟ್ಟು ಮನೆಯವರೆಲ್ಲರೂ ಅಂದ್ಕೊತಾರೆ. ಫೈನಲಿ ಜಯಂತ್ ಅಸಲಿ ಮುಖವಾಡ ಬಯಲಾಗುತ್ತೆ. ಜಾನು ಅಂತೂ ಇಂತೂ ಇಲ್ಲಿ ಬಿಡುಗಡೆ ಭಾಗ್ಯ ಸಿಕ್ತು ಜಯಂತಿಂದ ಅಂತಲೇ ಹೇಳ್ಬೋದು. ಈಗ ಜಯಂತ್ ಏನು ಮಾಡ್ತಾನೆ ಮತ್ತೆ ಜಾನುನ ಪಡ್ಕೊಳ್ಳೋಕ್ಕೆ ಯಾವ ರೀತಿ ಸರ್ಕಸ್ ಮಾಡ್ತಾನೆ ಅಂತ ನೋಡೋಣ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.